ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸಿಂಪಲ್ ಆದಂತ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದೀನಿ. ಆರ್ಚ್ ಬಂದು ಡಬಲ್ ಕಲರ್ ಅಲ್ಲಿ ಬರುತ್ತೆ. ಈಗ ಅದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟೆ ಹಾಕೊಂಡಿದೀನಿ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ ನ ತಗೊಂಡಿದೀನಿ. 11 ತಗೊಂಡ್ರು ಕೂಡ ನಡೆಯುತ್ತೆ. ಮೊದಲಿಗೆ ಈ ರೀತಿ ದಾರನ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು. ಈ ರೀತಿ ದಾರನ ಮೇಲೆ ಕೇಳ್ಕೊಂಡು ಒಂದು ಮಾಡ್ಕೊಳ್ಬೇಕು ನೋಡಿ. ಅದಾದ ನಂತರ ಇನ್ನೊಂದ್ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಇಲ್ಲಿಂದ 4 ಚೈನ್ ಹಾಕೊಳ್ಬೇಕು. 4 ಅಥವಾ 5 ನಿಮ್ಗೆ ಕುಚ್ಚು ಕಟ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಸೊ ನಾನಿಲ್ಲಿ 4 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಇಲ್ಲಿಂದ 3 ಚೈನ್ ಹಾಕೊಳ್ತಾ ಇದ್ದೀನಿ. ರೀತಿ 3 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿದ್ಮೇಲೆ ಮತ್ತೆ ಇಲ್ಲಿಂದ ನಾನೀಗ 5 ಚೈನ್ ಹಾಕೊಳ್ತಾ ಇದ್ದೀನಿ. 5 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರನ ಸುತ್ಕೊಂಡು 2 ಸಲ ಸುತ್ಕೊಳ್ಬೇಕು. ಸುತ್ಕೊಂಡು ಈ ರೀತಿ ನಮ್ಗೆ ಟ್ರಯಾಂಗಲ್ ಶೇಪ್ ಅಲ್ಲಿ ಕಾಣಿಸ್ಬೇಕು ನೋಡಿ. ಈ ರೀತಿ 3 ಸೈಡ್ ಕೂಡ ಈಕ್ವಲ್ ಆಗಿ ಇರ್ಬೇಕು ನೋಡಿ. ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡು ಬಟ್ಟೆಗೆ ಸೂಜಿನ ಹಾಕಿ ದಾರನ ಮೇಲೆ ಕೆಡ್ಕೊಂಡು 2 ದಾರ ಸೇರಿ ಒಂದು ಮಾಡ್ಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, ಮತ್ತೆ 2 ಸೇರಿ ಒಂದು ಮಾಡ್ತೀನಿ, ಮತ್ತೆ 2 ಸೇರಿ ಒಂದು ಮಾಡ್ತೀನಿ. ಸಾರಿ, 4 ದಾರ ಇರುತ್ತೆ ನೋಡಿ. ಈಗ ಮತ್ತೆ ಇಲ್ಲಿಂದ 2 ಚೈನ್ ಹಾಕೊಳ್ಬೇಕು ನೋಡಿ. ಈ ರೀತಿ ಕಾಣಿಸ್ಬೇಕು ಟ್ರಯಾಂಗಲ್ ಶೇಪ್ ಅಲ್ಲಿ. ಇಲ್ಲಿ 2 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರನ ಸುತ್ಕೊಂಡು ನಾವಲ್ಲಿ ಟ್ರಿಪಲ್ ಕ್ರೋಶಾ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಡಬಲ್ ಕ್ರೋಶಾನ ಮಾಡ್ಕೊಳ್ಬೇಕು ನೋಡಿ. ಒಂದು ಕಂಬ ಆಯ್ತು. ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡು ಆ ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ ದಾರನ ಇಟ್ಕೊಂಡು 2 ಸೇರಿಸಿ ಒಂದು ಮಾಡ್ಬೇಕು. ಇನ್ನೆರಡು ಸೇರಿಸಿ ಒಂದು ಮಾಡ್ಬೇಕು. ಸೂಜಿ ಮೇಲೆ ದಾರನ ಸುತ್ಕೊಂಡು ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ ದಾರನ ಮೇಲೆ ಕೇಳ್ಕೊಂಡು 2 ಸೇರಿ ಒಂದು, ಮತ್ತೆ 2 ಸೇರಿ ಒಂದು. ಇದೇ ರೀತಿ ನಮಗೆ 10 ಕಂಬಗಳು ಇಡ್ಸುತ್ತೆ ಈ ಗ್ಯಾಪ್ ಅಲ್ಲಿ. ನಾನಿಲ್ಲಿ 10 ಕಂಬನ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಇಡ್ಸುತ್ತೋ ಅಷ್ಟು ನೋಡ್ಕೊಂಡು ಮಾಡ್ಬೋದು. ಅಷ್ಟೇ ಇಷ್ಟು ಅಂತೆಲ್ಲ ಅಂದ್ರೆ ಫಿಟ್ ಆಗಿರ್ಬೇಕು. ಲೂಸು ಅಥವಾ ತುಂಬಾ ಒತ್ತೊತ್ತಿಗೆ ಮಾಡ್ಕೊಳಕ್ ಹೋಗ್ಬೇಡಿ. ಕರೆಕ್ಟಾಗಿ ಎಷ್ಟು ಇಡಿಸುತ್ತೋ ಅಷ್ಟು ಮಾಡ್ಕೊಂಡ್ರೆ ಸಾಕು. ನನಗಿಲ್ಲಿ 10 ಇಡಿಸ್ತು, ಹಾಗಾಗಿ 10 ಕಂಬಗಳನ್ನ ಒಂದು ಸೈಡ್ ಅಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ಇದೆ ಮತ್ತೆ ತುಂಬಾ ಕ್ವಿಕ್ ಆಗಿ ಆಗ್ಬಿಡುತ್ತೆ ಡಿಸೈನು. ಬಿಗಿನರ್ಸ್ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಬರೀ ಡಬಲ್ ಕ್ರೋಶಾನೇ ಇರೋದ್ರಿಂದ 2 ಸ್ಟೆಪ್ ಅಲ್ಲಿ ಮುಗ್ದೋಗ್ಬಿಡುತ್ತೆ ಡಿಸೈನು. ನಿಮ್ಗೆ ಇಲ್ಲಿ ಕುಚ್ಚು ಬೇಡ ಅಂತ ಇದ್ದಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಹಾಕೊಳ್ತೀರಲ್ಲ 4 ಚೈನ್, ಅದನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಬರೀ ಕುಚ್ಚು ಇಲ್ದಲೆ ಕೂಡ ಈ ಡಿಸೈನ್ ನೀವು ಟ್ರೈ ಮಾಡ್ಬೋದು. ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಸ್ಯಾರಿಗಳಿಗೆಲ್ಲ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಇಲ್ದೆ ಮಾಡಿದ್ರು ಕೂಡ. ಸೊ ನಾನು ಇಲ್ಲಿ 10 ಕಂಬಗಳನ್ನ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯ ಕಾಣಿಸುತ್ತೆ. ಅರ್ಧ ಆರ್ಚ್ ನ ಮುಗಿಸ್ಕೊಂಡಿದ್ವಿ. ಈಗ ಇಲ್ಲಿಂದ 4 ಚೈನ್ ನ ಹಾಕೊಳ್ತಾ ಇದ್ದೀವಿ. 4 ಚೈನ್ ಬಂದು ಕ್ರೋಶಾ ಕುಚ್ಚು ಕಟ್ಲಿಕ್ಕೋಸ್ಕರ. ಕುಚ್ಚು ಬೇಕು ಅಂತ ಇದ್ದಲ್ಲಿ 4 ಚೈನ್ ಹಾಕೊಳ್ಳಿ. ಬೇಡ ಅಂತ ಇದ್ದಲ್ಲಿ ಡೈರೆಕ್ಟ್ ಆಗಿ 3 ಚೈನ್ ಹಾಕೊಂಡು ಹೋಗ್ಬೇಕು. ಇಲ್ಲಿ 4 ಚೈನ್ ಆದ್ಮೇಲೆ 3 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಈಗ 5 ಚೈನ್ ಹಾಕೊಳ್ಬೇಕು. ಈ ರೀತಿ 5 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಂಡ್ರೆ ನೋಡಿ, ಸೂಜಿ ಮೇಲೆ 3 ದಾರ ಇರುತ್ತೆ. ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡು ದಾರನ ಮೇಲೆ ಕೇಳ್ಕೊಂಡು 4 ದಾರ ಆಗುತ್ತೆ. ಆಗ 2ಕ್ಕೆ1, 2ಕ್ಕೆ1, ಮತ್ತೆ 2ಕ್ಕೆ1 3 ಟೈಮ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಟ್ರಿಪಲ್ ಕ್ರೋಶಾ ಅಂತ ಕರೀತೀವಿ. ನೀವು ದಾರನ ಒಂಚೂರು ಎಳ್ಕೊಂಡು ಮಾಡ್ಬೇಕು. ಇಷ್ಟು ಲೆಂತ್ ಬರ್ಬೇಕು ಅಂತಂದ್ರೆ ಈ ರೀತಿಯಾಗಿ ಟ್ರಯಾಂಗಲ್ ಶೇಪ್ ಅಲ್ಲಿ ಬರ್ಬೇಕು ನಿಮ್ಗೆ. ಅದಾದ್ಮೇಲೆ ಅಲ್ಲಿಂದ 2 ಚೈನ್ ನ ಹಾಕೊಳ್ತಾ ಇದೀನಿ. 2 ಚೈನ್ ಹಾಕೊಂಡು ಮತ್ತೆ ಆ ಗ್ಯಾಪ್ ಅಲ್ಲಿ ಕಂಬಗಳನ್ನ ಫಿಲ್ ಅಂದ್ರೆ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ದಾರನ ಮೇಲೆ ಕೇಳ್ಕೊಂಡು 3 ದಾರ ಇರುತ್ತೆ, 2ಕ್ಕೆ1, 2ಕ್ಕೆ1 ಮಾಡ್ಕೊಳ್ಬೇಕು. ಈ ರೀತಿ
10 ಕಂಬಗಳನ್ನ ಹಾಕೊಂಡಿದೀನಿ. 10 ಕಂಬ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಬೇಕು. ಮತ್ತೆ 4 ಚೈನ್ ಮಾಡ್ಕೊಳ್ಬೇಕು, ಮತ್ತೆ 3 ಚೈನ್, ಮತ್ತೆ 5 ಚೈನ್ ಹಾಕಿ ಮತ್ತೆ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. 4 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೇನೆ. ಇದು ಕುಚ್ಚು ಕಟ್ಲಿಕ್ಕೋಸ್ಕರ. ಸೊ ಇದೇ ರೀತಿಯಾಗಿ ಸ್ಯಾರಿ ಪೂರ್ತಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ. ಈ ರೀತಿ ಲಾಸ್ಟ್ ಅಲ್ಲಿ ಲಾಕ್ ಮಾಡಿ ಒಂದು ಕುಚ್ಚು ಕಟ್ಲಿಕ್ಕೆ 4 ಚೈನ್ ಹಾಕೊಂಡಿದೀನಿ, ಫಿನಿಶಿಂಗ್ ಅಷ್ಟೇ. ಅದಾದ್ಮೇಲೆ 2 ಚೈನ್ ಹಾಕಿ ಥ್ರೆಡ್ ನ ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ಗೆ ನಾನಿಲ್ಲಿ ಇನ್ನೊಂದು ಕಲರ್ ಥ್ರೆಡ್ ನ ತಗೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೇನೆ, ಅಂದ್ರೆ ಲಾಕ್ ಮಾಡ್ಕೊಳ್ತೇನೆ. ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ ನಂತರ ಲಾಕ್ ಆಯ್ತು. ಈಗ ಅಲ್ಲಿ ನಾವು 4 ಚೈನ್ ಹಾಕೊಂಡಿರ್ತೀವಲ್ಲ ಅಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ. ಈಗ ಇಲ್ಲಿಂದ ಈಗ 4 ಚೈನ್ ಮಾಡ್ಕೊಳ್ಬೇಕು. 4 ಚೈನ್ ಇರೋ ಕಡೆ 4 ಚೈನ್ ಮಾಡ್ಕೊಳ್ತಾ ಇದೀನಿ. ಫೋರ್ ಚೈನ್ ಮಾಡ್ಕೊಂಡು ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡ್ಕೊಳ್ಬೇಕು. 4 ಚೈನ್ ಲಾಕ್ ಏನ್ ಮಾಡಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ಗ್ಯಾಪ್ ಕಾಣಿಸುತ್ತೆ, ಅಲ್ಲಿಗೆ ಇನ್ನೊಂದು ಲಾಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ ದಾರ ಸುತ್ಕೊಂಡು 5 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಈ 3 ಚೈನ್ ನಾವು ಸ್ಟಾರ್ಟಿಂಗ್ ಹಾಕಿರ್ತೀವಲ್ಲ ಬೇಸು, ಅಷ್ಟೇ ಲೆಂತ್ ಅಲ್ಲಿ ನೀವು ಎಳ್ಕೊಂಡು ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾದ್ರೆ ದಾರನ ಮೇಲೆ ಕೇಳ್ಕೊಂಡು 2 ಸೇರಿ 1 ಮತ್ತೆ 2 ಸೇರಿ 1. ಸೊ ಇದೇ ರೀತಿ ಈ ಕಡೆ ಕೂಡ ನಾವು ಯೆಲ್ಲೋ ಕಲರ್ ಥ್ರೆಡ್ ಅಲ್ಲಿ ನಾವು 10 ಕಂಬ ಮಾಡಿದೀವಿ ಅಂದ್ರೆ ಈ ಸೈಡ್ ಕೂಡ 10 ಕಂಬನೇ ಮಾಡ್ಬೇಕಾಗತ್ತೆ. ಸೊ ಆ ಸೈಡ್ ನಿಮ್ಗೆ 8 ಇಳಿಸ್ತಂದ್ರೆ ಈ ಸೈಡ್ ಕೂಡ 8 ಕಂಬಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನಾನು 10 ಕಂಬನ ಮಾಡಿದ್ದೀನಿ. ಈಗ ಒಂದು ಬೀಡ್ ನ ಇಲ್ಲಿ ಇನ್ಸರ್ಟ್ ಮಾಡ್ತಾ ಇದೀನಿ. ನೀವು ಬೀಡ್ ಬೇಡ ಅಂತದಲ್ಲಿ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಬೋದು, ಹಾಗೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ನಾವು 2 ಚೈನ್ ಹಾಕೊಂಡಿರ್ತೀವಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅದ್ರ ಪಕ್ಕದಲ್ಲಿ ಕಂಬದ ಮೇಲೆ ಫಸ್ಟ್ ಕಂಬ 2 ಚೈನ್ ಆದ್ಮೇಲೆ ಒಂದು ಕಂಬ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಬೇಕಾಗುತ್ತೆ. ನೀವು 2 ಚೈನ್ ಮೇಲೆ ಲಾಕ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ನೆಕ್ಸ್ಟ್ ಕಂಬಕ್ಕೂ ಈ ಲಾಕ್ಗೂ ಕೂಡ. ಹಾಗಾಗಿ ಅದಾದ್ಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಿದೀನಿ ಪ್ರತಿಯೊಂದು ಕಂಬದ ಮೇಲೆ. ಬೀಡ್ ನ ಇನ್ಸರ್ಟ್ ಮಾಡೋದು, ಇನ್ಸರ್ಟ್ ಮಾಡಿ ನೆಕ್ಸ್ಟ್ ನಾವು ಡಬಲ್ ಕ್ರೋಶೆಗಳು ಹಾಕಿರ್ತೀವಲ್ಲ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಸುಜಿನ ಹಾಕೋದು, ದಾರನ ಮೇಲೆ ಕಿಳ್ಕೊಳ್ಳೋದು, 2 ದಾರ ಸೇರಿ 1 ಮಾಡೋದು. ಇದೇ ರೀತಿ 10 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದೇ ನೀವು ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಮೇಲೆ ಲಾಕ್ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗಾಗಿ 2 ಚೈನ್ ಬಿಟ್ಟು ಡಬಲ್ ಕ್ರೋಶೆಗಳು ಏನಿರುತ್ತೆ ಅದ್ರ ಮೇಲೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗ್ಬೇಕು. ನೋಡಿ ನಾನಲ್ಲಿ 2 ಚೈನ್ ಮೇಲೆ ಮಾಡಿದೀನಿ, ಹಾಗಾಗಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ಒಂದು ಕೆಳಗೆ ಒಂದು ಮೇಲೆ ಬಂದಿದೆ. ನೀವು 2 ಚೈನ್ ಮೇಲೆ ಮಾಡಕ್ ಹೋಗ್ಬೇಡಿ. ಈ ರೀತಿ 10 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. 10 ಸಿಂಗಲ್ ಕ್ರೋಶೆ ಆದ್ಮೇಲೆ ಲಾಕ್ ಇರುತ್ತಲ್ಲ ಲಾಕ್ ಮೇಲೆನೆ ಲಾಕ್ ಮಾಡ್ಕೊಳ್ಬೇಕು, ಅಂದ್ರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ನಿಮ್ಗೆ ಬೀಡ್ ಬೇಡ ಅಂತ ಇದ್ರಿ ಬೀಡ್ ಹಾಕೊಳ್ಬೇಡಿ, ಬೀಡ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಬೀಡ್ ಹಾಕೊಂಡಿದೀನಿ. ಈಗ ನೆಕ್ಸ್ಟ್ 4 ಚೈನ್ ಇರುತ್ತಲ್ಲ ಅಲ್ಲಿಗೆ ಮತ್ತೆ 4 ಚೈನ್ ಮಾಡ್ಕೊಳ್ಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ ಡಬಲ್ ಕ್ರೋಶೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು 5 ಚೈನ್ ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ 2 ಸೇರಿ 1, 2 ಸೇರಿ 1 ಗ್ಯಾಪ್ ಅಲ್ಲಿ ಹಾಕಿ ದಾರನ ಮೇಲೆ ತಿಳ್ಕೊಂಡು 2 ಹೋಗ್ಕೊಂಡು 2ಕ್ಕೆ 1. ಇದೇ ರೀತಿ 10 ಕಂಬಗಳನ್ನ ಮಾಡ್ಕೊಂಡು ಇಷ್ಟೇ. ತುಂಬಾ ಸಿಂಪಲ್ ಇದೆ ಡಿಸೈನು, ಬಿಗಿನರ್ಸ್ ತುಂಬಾ ಈಸಿಯಾಗಿ ಮಾಡ್ಬೋದು. 1-1.5 ಗಂಟೆಯಲ್ಲಿ ಈ ಡಿಸೈನ್ ನ ಮಾಡಿ ಮುಗಿಸ್ಬೋದು. ಸೊ ನೋಡಿ 10 ಕಂಬ ಆದ್ಮೇಲೆ ನಾನು ಇಲ್ಲಿ ಒಂದು ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ಸ್ಮಾಲ್ ಬೀಡ್ ನ ಇನ್ಸರ್ಟ್ ಮಾಡಿ ಫಸ್ಟ್ ಕಂಬ ಮಾಡಿರ್ತೀವಲ್ಲ 2 ಚೈನ್ ಆದ್ಮೇಲೆ ಅದ್ರ ಮೇಲೆ ಗ್ಯಾಪ್ ಅಲ್ಲಿ ನಾನಿಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ತುಂಬಾ ಗ್ಯಾಪ್ ತಂದ್ಬಿಡುತ್ತೆ. ಬೀಡ್ ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಹೋಲ್ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು.
ನಿಮ್ಗೆ ಇದ್ರಲ್ಲಿ ಕೌಂಟಿಂಗ್ಸ್ ಎಲ್ಲ ಏನಿಲ್ಲ, ಒಂದು ಸೈಡ್ ಎಷ್ಟು ಕಂಬ ಮಾಡಿರ್ತೀರೋ ಅಷ್ಟೇ ಕಂಬನ ಇನ್ನೊಂದ್ ಸೈಡ್ ಮಾಡಿದ್ರೆ ಆಯ್ತು. ಅಷ್ಟೇ ಬರ್ಬೇಕು ಇಷ್ಟೇ ಬರ್ಬೇಕು ಅಂತ ನಂಬರ್ಸ್ ಏನಿಲ್ಲ, ಅಂದ್ರೆ ಒಂದ್ ಸೈಡ್ ಇರೋ ಅಷ್ಟೇ ಕಂಬ ಇನ್ನೊಂದ್ ಸೈಡ್ ಬರ್ಬೇಕಾಗತ್ತೆ. ಈ ರೀತಿ ನಾನಿಲ್ಲಿ ಪ್ರತಿಯೊಂದು ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಬಟ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಂಡ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಈಗ ನೋಡಿ ಇಲ್ಲಿ ಕಂಬಗಳನ್ನ ಮಾಡ್ಕೊಂಡು ಫಸ್ಟ್ಗೂ ಸೆಕೆಂಡ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ಬೀಡ್ ಆದ್ಮೇಲೆ ಫೈನಲ್ ಆಗಿ ಈ ರೀತಿಯಾಗಿ ಡಿಸೈನ್ ಕಾಣಿಸುತ್ತೆ. ಇದಕ್ಕಿಲ್ಲಿ 137 ದಾರನ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. 120ರಿಂದ 157 ದಾರನ ಕುಚ್ಚು ಕಟ್ಕೊಳ್ಬೋದು ನೋಡಿ. ನಾನು ಸಿಂಗಲ್ ಕಲರ್ ಅಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಒಂದೇ ಕುಚ್ಚಿಗೆ 2 ಕಲರ್ ಥ್ರೆಡ್ ನ ಯೂಸ್ ಮಾಡಿ ಕುಚ್ಚು ಕಟ್ಕೊಳ್ಬೋದು ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್, ತುಂಬಾ ನೀಟಾಗಿ ಬರುತ್ತೆ. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.